ಶಂ ಶನೈಶ್ಚರಾಯ ನಮಃ. ಮಕರ ರಾಶಿಯವರಿಗೆ ಜುಲೈ 5, 6, 7, 8ರ ದಿನಾಂಕಗಳು ಏಕೆ ಅಷ್ಟೊಂದು ಮುಖ್ಯವಾದವು ಎಂಬುದನ್ನು ಖಂಡಿತವಾಗಿಯೂ ತಿಳಿದುಕೊಳ್ಳಬೇಕು. ಏಕೆಂದರೆ ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಇದುವರೆಗೆ ನಿಮಗೆ ತಿಳಿಯದಂತೆ ನಡೆದ ಒಂದು ಪ್ರಮುಖ ವಿಷಯವು ಬೆಳಕಿಗೆ ಬರುವ ಬಲವಾದ ಗ್ರಹಗಳ ಸೂಚನೆಗಳು ಕಾಣಿಸುತ್ತಿವೆ. ನಿಮ್ಮ ವಿರುದ್ಧ ನಡೆಯುತ್ತಿರುವ ಪಿತೂರಿ ಈ ವಾರ ಬಯಲಾಗುವ ಅವಕಾಶವಿದೆ. ಯಾರು ನಿಮಗೆ ನಿಜವಾಗಿಯೂ ಒಳ್ಳೆಯದನ್ನು ಬಯಸುತ್ತಿದ್ದಾರೆ? ಯಾರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಅವಕಾಶಗಳನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಾರೆ? ಉದ್ಯೋಗದಲ್ಲಿಯೋ, ವ್ಯಾಪಾರದಲ್ಲಿಯೋ, ಕುಟುಂಬದಲ್ಲಿಯೋ ಅಥವಾ ಸಂಬಂಧಿಕರ ಮಧ್ಯೆ ನಿಮ್ಮ ಬಗ್ಗೆ ನಡೆಯುತ್ತಿರುವ ರಹಸ್ಯ ವಿಷಯಗಳು ಹೇಗೆ ಹೊರಬರುತ್ತವೆ? ಈ ಪರಿಸ್ಥಿತಿಯನ್ನು ನೀವು ಹೇಗೆ ನಿಮ್ಮ ವಿಜಯವನ್ನಾಗಿ ಬದಲಾಯಿಸಿಕೊಳ್ಳಬೇಕು? ಈ 4 ದಿನಗಳಲ್ಲಿ ಯಾವ ನಿರ್ಧಾರಗಳನ್ನು ತೆಗೆದುಕೊಂಡರೆ ಅದೃಷ್ಟ ನಿಮ್ಮ ಕಡೆ ತಿರುಗುತ್ತದೆ? ಯಾವ ಒಂದು ತಪ್ಪನ್ನೂ ಮಾಡಬಾರದು? ಯಾವ ದೇವಸ್ಥಾನವನ್ನು ದರ್ಶಿಸಿದರೆ ಶನಿದೇವರ ಅನುಗ್ರಹ ಹೆಚ್ಚುತ್ತದೆ? ಯಾವ ಪರಿಹಾರವನ್ನು ಮಾಡಿದರೆ ನಿಮ್ಮ ಮೇಲಿರುವ ನಕಾರಾತ್ಮಕ ಪ್ರಭಾವಗಳು ತೊಲಗಿ ಹೋಗುತ್ತವೆ? ಇವೆಲ್ಲವನ್ನೂ ಈ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ತಿಳಿದುಕೊಳ್ಳಲಿದ್ದೀರಿ. ಆದ್ದರಿಂದ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೆ 1 ನಿಮಿಷವೂ ಮಿಸ್ ಮಾಡದೆ ಖಂಡಿತವಾಗಿ ನೋಡಿ. ನಾವು ಹೇಳಿದ ಈ ಜುಲೈ 5, 6, 7, 8ರ ದಿನಾಂಕಗಳ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ನಡೆದಿವೆಯೇ ಇಲ್ಲವೇ ಎಂಬುದನ್ನು ವಿಡಿಯೋ ಪೂರ್ತಿಯಾಗಿ ನೋಡಿದ ನಂತರ ಕಮೆಂಟ್ನಲ್ಲಿ ಖಂಡಿತವಾಗಿ ತಿಳಿಸಿ. ನಿಮ್ಮ ಕಮೆಂಟ್ ಮೂಲಕ ಇನ್ನೆಷ್ಟೋ ಮಕರ ರಾಶಿಯವರಿಗೆ ಸರಿಯಾದ ಮಾರ್ಗದರ್ಶನ ಸಿಗುತ್ತದೆ. ಮಕರ ರಾಶಿಯವರಿಗೆ ಈ 4 ದಿನಗಳು ಏಕೆ ಅತ್ಯಂತ ಕೀಲಕವಾದವು? ನಿಮ್ಮ ಮೇಲೆ ನಡೆಯುತ್ತಿರುವ ಪಿತೂರಿ ಈ ವಾರ ಬಯಲಾಗುವ ಸಮಯ ಬಂದಿದೆ. ಜುಲೈ 5ರಿಂದ ಜುಲೈ 8ರವರೆಗೆ ಮಕರ ರಾಶಿಯವರಿಗೆ ಗ್ರಹಗಳ ಸ್ಥಿತಿ ತುಂಬಾ ವಿಶೇಷವಾಗಿ ಕಾಣಿಸುತ್ತಿದೆ. ನಿಮ್ಮ ಜೀವನದಲ್ಲಿ ಇದುವರೆಗೆ ಅರ್ಥವಾಗದ ಕೆಲವು ಘಟನೆಗಳಿಗೆ ಈ 4 ದಿನಗಳಲ್ಲಿ ಉತ್ತರ ಸಿಗುವ ಅವಕಾಶಗಳು ಬಲವಾಗಿವೆ. ನೀವು ಯಾರನ್ನಾದರೂ ನಂಬಿ ಒಂದು ಕೆಲಸವನ್ನು ಒಪ್ಪಿಸಿರಬಹುದು. ನಿಮ್ಮ ಒಳ್ಳೆಯ ಮನಸ್ಸನ್ನು ನೋಡಿ ನಿಮಗೆ ಸಹಾಯ ಮಾಡುತ್ತಿರುವಂತೆ ನಟಿಸಿದ ವ್ಯಕ್ತಿ ಇರಬಹುದು. ಆದರೆ ವಾಸ್ತವವಾಗಿ ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡುತ್ತಾ ನಿಮ್ಮ ಅವಕಾಶಗಳನ್ನು ತಡೆಯಲು ಪ್ರಯತ್ನಿಸಿದ ವ್ಯಕ್ತಿಯೂ ಇರುವ ಅವಕಾಶವಿದೆ. ಇದುವರೆಗೆ ಆ ವಿಷಯ ನಿಮಗೆ ಪೂರ್ತಿಯಾಗಿ ತಿಳಿಯದಿದ್ದರೂ ಈ ವಾರ ಒಂದೊಂದೇ ಘಟನೆಯೂ ನಿಮ್ಮ ಕಣ್ಣ ಮುಂದೆಯೇ ನಿಜವನ್ನು ತೋರಿಸಲು ಪ್ರಾರಂಭಿಸುತ್ತದೆ. ಶನಿಯ ಪ್ರಭಾವದಿಂದಾಗಿ ತಡವಾಗಿ ನಡೆದರೂ ನ್ಯಾಯವು ಖಂಡಿತವಾಗಿ ಸಿಗುತ್ತದೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ನೀವು ಯಾರೊಂದಿಗೆ ಮಾತನಾಡುತ್ತಿದ್ದೀರೋ ನಿಮ್ಮ ಮನೆಯಲ್ಲಿ ಸದಾ ನಕಾರಾತ್ಮಕ ಶಕ್ತಿ ಅಥವಾ ಕೆಟ್ಟ ಗಾಳಿಯ ಕಾಟವೇ? ಎಷ್ಟೇ ದುಡಿದರೂ ಕೈಯಲ್ಲಿ ನಯಾಪೈಸೆ ಹಣ ನಿಲ್ಲುತ್ತಿಲ್ಲವೇ? ವ್ಯಾಪಾರದಲ್ಲಿ ಸದಾ ನಷ್ಟ, ತೀವ್ರ ದೃಷ್ಟಿ ದೋಷ ಅಥವಾ ವಾಸ್ತುದೋಷ ನಿಮ್ಮನ್ನು ದಿನವೂ ಕಾಡುತ್ತಿದೆಯೇ? ನಿಮ್ಮ ಎಲ್ಲಾ ಕಷ್ಟಗಳ ನಿವಾರಣೆಗೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು, ಸಕಲ ಐಶ್ವರ್ಯವನ್ನು ಆಕರ್ಷಿಸಲು ನಮ್ಮಲ್ಲಿ ಸಿಗಲಿವೆ ಅಪ್ಪಟ ಹಾಗೂ ಮಂತ್ರಸಿದ್ಧಿ ಪಡೆದ ಶ್ರೀ ಲಕ್ಷ್ಮೀ ಯಂತ್ರ ಮತ್ತು ವಾಸ್ತುಯಂತ್ರಗಳು. ಇದರೊಂದಿಗೆ ಶನಿ ದೋಷ ನಿವಾರಣಾ ಯಂತ್ರ ಹಾಗೂ ಶ್ರೀ ಪಂಚಮುಖಿ ಹನುಮಾನ್ ಯಂತ್ರ ಕವಚಗಳು ಲಭ್ಯವಿವೆ. ಅನೇಕ ಸಮಸ್ಯೆಗಳ ನಿವಾರಣೆಗೆ ಅದಕ್ಕೆ ಸೂಕ್ತವಾದ ಜ್ಯೋತಿಷ್ಯ ಪರಿಹಾರ ಸಾಮಗ್ರಿಗಳು ನಿಮ್ಮ ಕಷ್ಟಗಳನ್ನು ನೇರವಾಗಿ ಬಗೆಹರಿಸುತ್ತವೆ. ಇನ್ನು ಯಾವುದೇ ಕಾಯುವಿಕೆ ಬೇಡ. ನಿಮ್ಮ ಸಮಸ್ಯೆಯನ್ನು ನೇರವಾಗಿ ನಮಗೆ ವಾಟ್ಸಪ್ ಮೂಲಕ ತಿಳಿಸಿ. ನಿಮ್ಮ ರಾಶಿ ಮತ್ತು ನಕ್ಷತ್ರಕ್ಕೆ ಅನುಗುಣವಾಗಿ ಸೂಕ್ತವಾದ ಯಂತ್ರಗಳನ್ನು ವಿಶೇಷ ಪೂಜೆ ಮೂಲಕ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ವಿಶೇಷ ದಿನಗಳಲ್ಲಿ ಶಕ್ತಿ ತುಂಬಿ ನೇರವಾಗಿ ನಿಮ್ಮ ಮನೆಗೆ ತಲುಪಿಸುತ್ತೇವೆ. ನಿಮ್ಮ ಮನೆಯ ಕೆಟ್ಟ ಶಕ್ತಿಯನ್ನು ದೂರ ಮಾಡಿ ಸುಖಶಾಂತಿ, ನೆಮ್ಮದಿಯನ್ನು ನಿಮ್ಮದಾಗಿಸಿಕೊಳ್ಳಿ. ಇಂದೇ ವಾಟ್ಸಪ್ ಮೂಲಕ ಸಂಪರ್ಕಿಸಿ 8494892057 ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಯಾರಿಗೆ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಹೇಳುತ್ತಿದ್ದೀರೋ ತುಂಬಾ ಜಾಗರೂಕರಾಗಿರಬೇಕು. ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಬಗ್ಗೆ ಉನ್ನತಾಧಿಕಾರಿಗಳಿಗೆ ಯಾರೋ ತಪ್ಪು ಮಾಹಿತಿ ನೀಡಿರಬಹುದು. ನೀವು ಮಾಡಿದ ಕೆಲಸಕ್ಕೆ ಇನ್ನೊಬ್ಬರು ಹೆಸರು ತೆಗೆದುಕೊಳ್ಳಲು ಪ್ರಯತ್ನಿಸಿರಬಹುದು. ವ್ಯಾಪಾರದಲ್ಲಿ ನಿಮ್ಮ ಗ್ರಾಹಕರನ್ನು ದೂರ ಮಾಡಲು ಕೆಲವರು ರಹಸ್ಯವಾಗಿ ಪ್ರಯತ್ನಿಸಿರಬಹುದು. ಕುಟುಂಬದಲ್ಲಿಯೂ ಸಹ ನಿಮ್ಮ ಮಾತುಗಳನ್ನು ತಿರುಚಿ ಹೇಳಿ ನಿಮ್ಮ ಮೇಲೆ ಅಪನಂಬಿಕೆ ಉಂಟುಮಾಡಿದ ವ್ಯಕ್ತಿ ಇರಬಹುದು. ಇದುವರೆಗೆ ನೀವು ಏಕೆ ಹೀಗೆ ನಡೆಯುತ್ತಿದೆ ಎಂದು ಅರ್ಥವಾಗದೆ ಸಂಕಟಪಟ್ಟಿರಬಹುದು. ಆದರೆ ಈಗ ಪರಿಸ್ಥಿತಿ ಬದಲಾಗಲು ಪ್ರಾರಂಭವಾಗುತ್ತದೆ. ನಿಜವನ್ನು ಮುಚ್ಚಿಡಲು ಯತ್ನಿಸಿದವರು ಎಷ್ಟೇ ಪ್ರಯತ್ನಿಸಿದರೂ ಅವರ ಮಾತುಗಳಲ್ಲೇ ವಿರೋಧಾಭಾಸಗಳು ಹೊರಬರುತ್ತವೆ. ನೀವು ಯಾವುದೇ ಗಲಾಟೆ ಮಾಡದೆಯೇ ನಿಮ್ಮ ಪ್ರಾಮಾಣಿಕತೆ ಎಲ್ಲರಿಗೂ ಅರ್ಥವಾಗುವ ಪರಿಸ್ಥಿತಿ ಬರುತ್ತದೆ. ಈ ಸಮಯದಲ್ಲಿ ಬಹಳಷ್ಟು ಜನರು ಒಂದು ದೊಡ್ಡ ತಪ್ಪು ಮಾಡುತ್ತಾರೆ. ನಿಜ ತಿಳಿದ ತಕ್ಷಣ ಕೋಪದಿಂದ ಪ್ರತಿಕ್ರಿಯಿಸುತ್ತಾರೆ. ಅದನ್ನೇ ಮಾಡಬೇಡಿ. ನೀವು ಪ್ರಶಾಂತವಾಗಿದ್ದರೆ ನಿಮ್ಮ ಗೌರವ ಮತ್ತಷ್ಟು ಹೆಚ್ಚುತ್ತದೆ.
ಶನಿ ಭಗವಾನರು ನೀಡುವ ಫಲಿತಾಂಶ ಯಾವಾಗಲೂ ತಡವಾಗಿ ಬಂದರೂ ತುಂಬಾ ಬಲವಾಗಿರುತ್ತದೆ. ನಿಮಗೆ ಅನ್ಯಾಯ ಮಾಡಿದ ವ್ಯಕ್ತಿ ತನ್ನ ತಪ್ಪನ್ನು ಮುಚ್ಚಿಡಲಾಗದ ಪರಿಸ್ಥಿತಿ ಬರುತ್ತದೆ. ನೀವು ಏನೂ ಮಾತನಾಡದಿದ್ದರೂ ಪರಿಸ್ಥಿತಿಗಳೇ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತವೆ. ಮುಖ್ಯವಾಗಿ ಗುರುವಾರ ಮತ್ತು ಶನಿವಾರದ ದಿನಗಳಲ್ಲಿ ಬರುವ ಮಾಹಿತಿಯನ್ನು ನಿರ್ಲಕ್ಷಿಸಬೇಡಿ. ಒಂದು ಫೋನ್ ಕಾಲ್, ಒಂದು ಸಂದೇಶ ಅಥವಾ ಒಬ್ಬ ವ್ಯಕ್ತಿಯೊಂದಿಗೆ ನಡೆದ ಸಣ್ಣ ಸಂಭಾಷಣೆಯು ನಿಮಗೆ ಬಹಳ ದಿನಗಳಿಂದ ತಿಳಿಯದ ನಿಜವನ್ನು ತಿಳಿಸಬಹುದು. ಈ 4 ದಿನಗಳಲ್ಲಿ ನಿಮ್ಮ ಮನೆಗೆ ಬರುವ ವ್ಯಕ್ತಿಗಳ ಬಗ್ಗೆ ಕೊಂಚ ಜಾಗರೂಕರಾಗಿರಬೇಕು. ಪ್ರತಿಯೊಬ್ಬರೂ ನಂಬಿಕೆಯಿಂದ ಮಾತನಾಡುತ್ತಿದ್ದಾರೆ ಎಂದ ತಕ್ಷಣ ಎಲ್ಲರೂ ಒಳ್ಳೆಯವರೇ ಎಂದು ಭಾವಿಸಬೇಡಿ. ಕೆಲವರು ನಿಮ್ಮ ದೌರ್ಬಲ್ಯಗಳನ್ನು ತಿಳಿದುಕೊಳ್ಳಲು ಮಾತ್ರ ಹತ್ತಿರವಾಗುತ್ತಾರೆ. ಮುಖ್ಯವಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ, ನಿಮ್ಮ ಕುಟುಂಬದ ವಿಷಯಗಳು, ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಎಲ್ಲರಿಗೂ ಹೇಳುವುದನ್ನು ನಿಲ್ಲಿಸಿ. ನಿಮ್ಮ ಮೌನವೇ ಈ ವಾರ ನಿಮಗೆ ದೊಡ್ಡ ರಕ್ಷಣೆಯಾಗಿ ನಿಲ್ಲುತ್ತದೆ. ನೀವು ಎಷ್ಟು ಕಡಿಮೆ ಮಾತನಾಡುತ್ತೀರೋ ಅಷ್ಟು ಹೆಚ್ಚು ಗೌರವವನ್ನು ಪಡೆಯುತ್ತೀರಿ. ನಿಮ್ಮ ಮೇಲೆ ನಡೆಯುತ್ತಿರುವ ಪಿತೂರಿ ಬಯಲಾದ ನಂತರ ಬಹಳಷ್ಟು ಜನರು ಬಂದು ನಿಮ್ಮೊಂದಿಗೆ ಮತ್ತೆ ಸ್ನೇಹದಿಂದ ಇರಲು ಪ್ರಯತ್ನಿಸುತ್ತಾರೆ. ಆದರೆ ಒಂದು ಬಾರಿ ನಿಮಗೆ ನೋವುಂಟು ಮಾಡಿದವರನ್ನೋ ಮತ್ತೆ ಕುರುಡಾಗಿ ನಂಬಬೇಡಿ. ಈ ವಾರ ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಪಾಠವನ್ನು ಕಲಿಸುವ ಕಾಲವಾಗಿ ನಿಲ್ಲುತ್ತದೆ. ಶನಿ, ಚಂದ್ರ ಮತ್ತು ಬುಧ ಸೇರಿ ನಿಮ್ಮ ಜೀವನವನ್ನು ಹೇಗೆ ಪ್ರಭಾವಿಸುತ್ತಿದ್ದಾರೆ? ಪ್ರತಿ ನಿರ್ಧಾರದಲ್ಲೂ ಜಾಗ್ರತೆ ಅಗತ್ಯ. ಮಕರ ರಾಶಿಗೆ ಅಧಿಪತಿ ಶನಿಯಾಗಿರುವುದರಿಂದ ಶನಿಯ ಸಂಚಾರದಲ್ಲಿ ಬರುವ ಪ್ರತಿ ಸಣ್ಣ ಬದಲಾವಣೆಯೂ ನಿಮ್ಮ ಜೀವನದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ. ಜುಲೈ 5ರಿಂದ 8ರವರೆಗೆ ಶನಿಯು ನಿಮಗೆ ಕಷ್ಟವನ್ನಲ್ಲ, ಜಾಗ್ರತೆಯನ್ನು ಕಲಿಸುವ ಸ್ಥಿತಿಯಲ್ಲಿದ್ದಾನೆ. ಚಂದ್ರನು ನಿಮ್ಮ ಮನಸ್ಸನ್ನು ಪ್ರಭಾವಿಸುತ್ತಾನೆ. ಅದಕ್ಕಾಗಿಯೇ ಕೆಲವು ಬಾರಿ ನೀವು ಸಣ್ಣ ವಿಷಯವನ್ನು ಹೆಚ್ಚಾಗಿ ಯೋಚಿಸುವ ಅವಕಾಶವಿರುತ್ತದೆ. ಬುಧನು ಮಾತುಗಳಿಗೆ ಅಧಿಪತಿಯಾಗಿರುವುದರಿಂದ ನೀವು ಮಾತನಾಡುವ ಪ್ರತಿ ಮಾತಿಗೂ ಬೆಲೆ ಇರುತ್ತದೆ. ಒಂದು ಒಳ್ಳೆಯ ಮಾತು ಸಂಬಂಧಗಳನ್ನು ಬಲಪಡಿಸುತ್ತದೆ. ಒಂದು ಗಡಿಬಿಡಿಯ ಮಾತು ದೊಡ್ಡ ಸಮಸ್ಯೆಯನ್ನು ಸೃಷ್ಟಿಸಬಲ್ಲದು. ಅದಕ್ಕಾಗಿಯೇ ಈ 4 ದಿನಗಳು ಯೋಚಿಸಿ ಮಾತನಾಡುವುದು ತುಂಬಾ ಅಗತ್ಯ. ನಿಮ್ಮ ಮೇಲೆ ನಡೆಯುತ್ತಿರುವ ಪಿತೂರಿ ಬಯಲಾಗುವ ಮುನ್ನ ಕೆಲವರು ನಿಮ್ಮನ್ನು ಕೆಣಕುವ ಪ್ರಯತ್ನ ಮಾಡಬಹುದು. ನೀವು ಕೋಪದಿಂದ ಪ್ರತಿಕ್ರಿಯಿಸಿದರೆ ತಪ್ಪು ಮಾಡಿದವರು ತಪ್ಪಿಸಿಕೊಳ್ಳುವ ಅವಕಾಶವಿರುತ್ತದೆ. ಆದರೆ ನೀವು ಪ್ರಶಾಂತವಾಗಿದ್ದರೆ ನಿಜವೇ ಅವರನ್ನು ಪ್ರಶ್ನಿಸುತ್ತದೆ. ಈ ವಾರ ನಿಮಗೆ ದೇವರು ನೀಡುವ ಅತಿ ದೊಡ್ಡ ಬಲವೇ ತಾಳ್ಮೆ. ನೀವು ಯಾವಾಗಲೂ ಇರುವಂತೆ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ಮಾಡಿಕೊಂಡು ಮುಂದೆ ಸಾಗಿದರೆ ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತವೆ. ಕೆಲವು ಕಾಲದಿಂದ ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ಪ್ರಾರಂಭವಾಗುತ್ತವೆ. ನಿಮಗೆ ಸಿಗಬೇಕಾದ ಗೌರವ ಮತ್ತೆ ನಿಮ್ಮ ಕೈಗೆ ಬರುತ್ತದೆ. ಹಿಂದೆ ನಿಮ್ಮ ಮೇಲೆ ಅನುಮಾನಪಟ್ಟವರೇ ಈಗ ನಿಮ್ಮ ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಳ್ಳುವ ಅವಕಾಶ ಕಾಣಿಸುತ್ತಿದೆ. ವ್ಯಾಪಾರ ಮಾಡುವ ಮಕರ ರಾಶಿಯವರು ಮುಖ್ಯವಾಗಿ ಹೊಸ ಪಾಲುದಾರರನ್ನು ಆರಿಸಿಕೊಳ್ಳುವ ಮುನ್ನ ಎಲ್ಲಾ ವಿಷಯಗಳನ್ನೂ ತಿಳಿದುಕೊಳ್ಳಬೇಕು. ಮೌಖಿಕ ಭರವಸೆಗಳನ್ನು ನಂಬಬೇಡಿ. ಪ್ರತಿ ಒಪ್ಪಂದವನ್ನು ಲಿಖಿತ ರೂಪದಲ್ಲಿ ಇಟ್ಟುಕೊಳ್ಳಿ. ಉದ್ಯೋಗಸ್ಥರು ಕಚೇರಿಯಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ವೈಯಕ್ತಿಕ ವಿಷಯಗಳನ್ನು ಹೇಳದಿರುವುದು ಒಳ್ಳೆಯದು. ವಿದ್ಯಾರ್ಥಿಗಳು ತಮ್ಮ ಗುರಿಯ ಮೇಲೆ ಮಾತ್ರ ಗಮನ ಹರಿಸಬೇಕು. ಇತರರ ವಿಮರ್ಶೆಗಳನ್ನು ತಲೆಗೆ ಹಾಕಿಕೊಂಡರೆ ಸಮಯ ವ್ಯರ್ಥವಾಗುತ್ತದೆ. ಹಿರಿಯರು ನೀಡುವ ಒಂದು ಒಳ್ಳೆಯ ಸಲಹೆಯು ಈ ವಾರ ನಿಮಗೆ ದೊಡ್ಡ ಸಮಸ್ಯೆಯಿಂದ ಹೊರಬರುವ ಮಾರ್ಗವನ್ನು ತೋರಿಸುತ್ತದೆ. ಶುಕ್ರವಾರ ಒಂದು ಒಳ್ಳೆಯ ವಾರ್ತೆಯನ್ನು ಕೇಳುವ ಅವಕಾಶವಿದೆ. ಅದು ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಹಣಕ್ಕೆ ಸಂಬಂಧಿಸಿದ್ದಾಗಿರಬಹುದು ಅಥವಾ ಕುಟುಂಬದಲ್ಲಿ ಉಂಟಾದ ಸಂತೋಷದಾಯಕ ಬೆಳವಣಿಗೆಯಾಗಿರಬಹುದು. ಶನಿವಾರ ಮಾತ್ರ ಕೊಂಚ ಪರೀಕ್ಷಿಸುವ ದಿನವಾಗಿದ್ದು, ನೀವು ತೆಗೆದುಕೊಳ್ಳುವ ಪ್ರತಿ ನಿರ್ಧಾರವನ್ನೂ 2 ಬಾರಿ ಯೋಚಿಸಬೇಕು. ಭಾನುವಾರದ ವೇಳೆಗೆ ಈ 4 ದಿನಗಳಿಂದ ಇದ್ದ ಮಾನಸಿಕ ಒತ್ತಡ ಕಡಿಮೆಯಾಗಿ ಒಂದು ಪ್ರಶಾಂತತೆ ಬರುತ್ತದೆ. ನೀವು ದೇವರ ಮೇಲಿಟ್ಟ ನಂಬಿಕೆ ವ್ಯರ್ಥವಾಗಲಿಲ್ಲ ಎಂದು ಅನಿಸುವ ಘಟನೆಯೂ ನಡೆಯುವ ಅವಕಾಶವಿದೆ. ಕುಟುಂಬ, ಪ್ರೀತಿ, ಉದ್ಯೋಗ, ಧನ ಒಂದು ರಹಸ್ಯ ಬಯಲಾಗುವುದರೊಂದಿಗೆ ನಿಮ್ಮ ಜೀವನದಲ್ಲಿ ಬದಲಾಗಲಿರುವ ಪರಿಸ್ಥಿತಿಗಳು ಈ ವಾರ ಕೌಟುಂಬಿಕ ಜೀವನದಲ್ಲಿ ಒಂದು ಪ್ರಮುಖ ಬದಲಾವಣೆ ಕಾಣಿಸುತ್ತದೆ. ಕೆಲವು ಕಾಲದಿಂದ ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥಮಾಡಿಕೊಂಡಿದ್ದ ಕುಟುಂಬದ ಸದಸ್ಯರು ಈಗ ನಿಜವನ್ನು ತಿಳಿದುಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ನಿಮ್ಮ ಬಗ್ಗೆ ಯಾರೋ ಹೇಳಿದ ತಪ್ಪು ಮಾತುಗಳಿಂದಾಗಿ ಬಂದಿದ್ದ ದೂರವು ಕ್ರಮೇಣ ಕಡಿಮೆಯಾಗುತ್ತದೆ. ಮನೆಯಲ್ಲಿ ಪ್ರಶಾಂತವಾದ ವಾತಾವರಣವೇರ್ಪಡುತ್ತದೆ. ಹಿರಿಯರ ಆಶೀರ್ವಾದ ನಿಮಗೆ ದೊಡ್ಡ ರಕ್ಷಣೆಯಾಗಿ ನಿಲ್ಲುತ್ತದೆ. ಆದರೆ ಸಂಬಂಧಿಕರಲ್ಲಿ ಒಬ್ಬರ ನಡವಳಿಕೆಯು ಮಾತ್ರ ನಿಮಗೆ ಆಶ್ಚರ್ಯವನ್ನು ಉಂಟುಮಾಡಬಹುದು.
ಇದುವರೆಗೆ ನಿಮಗೆ ಹತ್ತಿರವಿದ್ದಂತೆ ಕಂಡ ವ್ಯಕ್ತಿಯೇ ನಿಮ್ಮ ಬೆನ್ನ ಹಿಂದೆ ಬೇರೆ ರೀತಿಯಾಗಿ ಮಾತನಾಡಿದ ವಿಷಯ ತಿಳಿಯುವ ಅವಕಾಶವಿದೆ. ಆ ವಿಷಯ ತಿಳಿದರೂ ಗಲಾಟೆ ಮಾಡದೆ ದೂರವಿರುವುದು ಉತ್ತಮ. ಪ್ರೀತಿಯಲ್ಲಿ ಇರುವವರಿಗೆ ಈ 4 ದಿನಗಳು ನಿಜವಾದ ಪ್ರೀತಿಯನ್ನು ಗುರುತಿಸುವ ಸಮಯ. ನಿಮ್ಮ ಸಂಬಂಧವನ್ನು ಹಾಳುಮಾಡಲು ಮೂರನೇ ವ್ಯಕ್ತಿ ಮಾಡಿದ ಪ್ರಯತ್ನವೂ ವಿಫಲವಾಗುತ್ತದೆ. ನಿಮ್ಮ ಸಂಗಾತಿ ನಿಮ್ಮ ಪ್ರಾಮಾಣಿಕತೆಯನ್ನು ಅರ್ಥಮಾಡಿಕೊಳ್ಳುತ್ತಾರೆ. ವಿವಾಹಿತರಾಗಿದ್ದರೆ ಜೀವನ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ. ಒಂದು ಸಣ್ಣ ಸಂಭಾಷಣೆಯು ದೊಡ್ಡ ಅಪಾರ್ಥವನ್ನೂ ದೂರ ಮಾಡುತ್ತದೆ. ಮದುವೆಗಾಗಿ ಕಾಯುತ್ತಿರುವವರಿಗೆ ಒಳ್ಳೆಯ ಸಂಬಂಧದ ಬಗ್ಗೆ ಮಾಹಿತಿ ಬರುವ ಅವಕಾಶವಿದೆ. ಉದ್ಯೋಗಸ್ಥರಿಗೆ ಈ ವಾರ ಮಾನ್ಯತೆ ಹೆಚ್ಚುತ್ತದೆ. ನಿಮ್ಮ ಮೇಲಿದ್ದ ವಿಮರ್ಶೆಗಳು ಕಡಿಮೆಯಾಗುತ್ತವೆ. ನಿಮ್ಮ ಕಷ್ಟವನ್ನು ಅಧಿಕಾರಿಗಳು ಗಮನಿಸುತ್ತಾರೆ. ಪ್ರಮೋಷನ್ ಅಥವಾ ಜವಾಬ್ದಾರಿಗಳ ಹೆಚ್ಚಳದ ಬಗ್ಗೆ ಚರ್ಚೆಗಳು ಆರಂಭವಾಗುವ ಸೂಚನೆಗಳಿವೆ. ವ್ಯಾಪಾರಸ್ಥರಿಗೆ ಬರಬೇಕಾಗಿ ಬಾಕಿಯಿದ್ದ ಹಣ ಬರುವ ಅವಕಾಶವಿದೆ. ಹೊಸ ಗ್ರಾಹಕರು ಸಿಗುತ್ತಾರೆ. ಆದರೆ ಹಣದ ವಹಿವಾಟುಗಳಲ್ಲಿ ಪೂರ್ಣ ಜಾಗ್ರತೆ ಅಗತ್ಯ. ಯಾರ ಮಾತನ್ನು ನಂಬಿ ಸಹಿ ಮಾಡಬೇಡಿ. ಹಳೆಯ ಬಿಲ್ಲುಗಳು, ಪತ್ರಗಳು, ಬ್ಯಾಂಕ್ ವಹಿವಾಟುಗಳನ್ನು ಮತ್ತೊಮ್ಮೆ ಪರಿಶೀಲಿಸುವುದು ಒಳ್ಳೆಯದು. ಏಕೆಂದರೆ ನಿಮ್ಮ ಮೇಲೆ ನಡೆಯುತ್ತಿರುವ ಪಿತೂರಿಯಲ್ಲಿ ಆರ್ಥಿಕ ವಿಷಯಗಳೂ ಇರುವ ಅವಕಾಶ ಕಾಣಿಸುತ್ತಿದೆ. ಧನಪರವಾಗಿ ಈ ವಾರ ಆಶಾದಾಯಕವಾಗಿರುತ್ತದೆ. ಒಂದು ಕಡೆ ಬರಬೇಕಾದ ಹಣ ಬರುತ್ತದೆ, ಮತ್ತೊಂದು ಕಡೆ ಅನಗತ್ಯ ಖರ್ಚುಗಳು ಎದುರಾಗುತ್ತವೆ. ಅದಕ್ಕಾಗಿಯೇ ಸಂಪಾದಿಸಿದಷ್ಟರಲ್ಲಿ ಸ್ವಲ್ಪ ಉಳಿತಾಯ ಮಾಡಬೇಕು. ಆರೋಗ್ಯಪರವಾಗಿ ಹೆಚ್ಚಾಗಿ ಆಯಾಸ, ನಿದ್ರಾಹೀನತೆ, ಕೀಲು ನೋವುಗಳು ತೊಂದರೆ ಕೊಡಬಹುದು. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು, ತಕ್ಕ ವಿಶ್ರಾಂತಿ ತೆಗೆದುಕೊಳ್ಳುವುದು ತುಂಬಾ ಅಗತ್ಯ. ಗುರುವಾರ ಶಿವಾಲಯ, ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನ, ಶನಿವಾರ ಶನಿ ದೇವಸ್ಥಾನ ದರ್ಶಿಸಿದರೆ ಮಾನಸಿಕ ಪ್ರಶಾಂತತೆ ಹೆಚ್ಚುತ್ತದೆ. ಈ ದರ್ಶನಗಳ ನಂತರ ನಿಮ್ಮ ಮನಸ್ಸಿನಲ್ಲಿರುವ ಭಯ ಕಡಿಮೆಯಾಗಿ ಯಾರು ನಿಮಗೆ ನಿಜವಾಗಿಯೂ ಜೊತೆಯಾಗಿದ್ದಾರೆ ಎಂಬುದು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ದೇವರ ಅನುಗ್ರಹದಿಂದ ನಿಮ್ಮ ಮೇಲೆ ನಡೆದ ಅನ್ಯಾಯ ಬಯಲಾಗುವುದಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳಿಗೂ ಈ ವಾರ ನಾಂದಿ ಹಾಡುತ್ತದೆ. ಉದ್ಯೋಗ, ವ್ಯಾಪಾರ, ಆರ್ಥಿಕ ನಿರ್ಧಾರಗಳು ನಿಮ್ಮ ಮೇಲಿನ ನಂಬಿಕೆ ಕಡಿಮೆ ಮಾಡಬೇಕೆಂದು ನೋಡಿದವರ ಅಸಲಿ ಉದ್ದೇಶ ಬಯಲಾಗುತ್ತದೆ. ಜುಲೈ 5ರಿಂದ ಜುಲೈ 8ರವರೆಗೆ ಮಕರ ರಾಶಿಯವರು ಉದ್ಯೋಗ, ವ್ಯಾಪಾರದ ವಿಷಯದಲ್ಲಿ ತುಂಬಾ ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡಬೇಕು. ಈ 4 ದಿನಗಳಲ್ಲಿ ನಿಮ್ಮ ಕಷ್ಟಕ್ಕೆ ಬಂದ ಫಲಿತಾಂಶವನ್ನು ನೋಡಿ ಕೆಲವರು ಒಳಗೊಳಗೆ ಅಸೂಯೆ ಪಡುವ ಅವಕಾಶವಿದೆ. ನಿಮ್ಮೊಂದಿಗೆ ನಗುತ್ತಾ ಮಾತನಾಡುವ ಪ್ರತಿಯೊಬ್ಬರೂ ನಿಮ್ಮ ಅಭಿವೃದ್ಧಿಯನ್ನು ಬಯಸುತ್ತಿದ್ದಾರೆ ಎಂದು ಭಾವಿಸಬೇಡಿ. ಮುಖ್ಯವಾಗಿ ಕಚೇರಿಯಲ್ಲಿ ನಿಮ್ಮ ಕೆಲಸದ ಬಗ್ಗೆ ಅಗತ್ಯಕ್ಕಿಂತ ಹೆಚ್ಚಿನ ವಿವರಗಳನ್ನು ಯಾರಿಗೂ ಹೇಳಬೇಡಿ. ನೀವು ಯಾವ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡುತ್ತಿದ್ದೀರಿ, ಯಾರನ್ನು ಭೇಟಿಯಾಗಲಿದ್ದೀರಿ, ನಿಮ್ಮ ಭವಿಷ್ಯದ ಯೋಜನೆ ಏನು ಎಂಬಂತಹ ವಿಷಯಗಳನ್ನು ರಹಸ್ಯವಾಗಿಡಿ. ಏಕೆಂದರೆ ನಿಮ್ಮ ಆಲೋಚನೆಗಳನ್ನು ತಿಳಿದುಕೊಂಡು ಅವುಗಳನ್ನು ತಮ್ಮ ಪ್ರಯೋಜನಕ್ಕೆ ಬಳಸಿಕೊಳ್ಳಬೇಕೆಂದು ನೋಡುತ್ತಿರುವ ವ್ಯಕ್ತಿಗಳು ಈ ಸಮಯದಲ್ಲಿ ನಿಮ್ಮ ಸುತ್ತಲೂ ಇರಬಹುದಾದ ಸೂಚನೆಗಳು ಕಾಣಿಸುತ್ತಿವೆ. ಇದುವರೆಗೆ ನೀವು ಒಂದು ವಿಷಯದ ಬಗ್ಗೆ ಯೋಚಿಸಿ ಆಶ್ಚರ್ಯಪಟ್ಟಿರಬಹುದು. ನಾನು ತಪ್ಪು ಮಾಡದಿದ್ದರೂ ನನ್ನ ಮೇಲೆ ಏಕೆ ನಿಂದನೆಗಳು ಬರುತ್ತಿವೆ? ನಾನು ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಮನ್ನಣೆ ಏಕೆ ಸಿಗುತ್ತಿಲ್ಲ ಎಂಬ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಇರಬಹುದು. ಈ ವಾರ ಆ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಪರಿಸ್ಥಿತಿಗಳು ಉಂಟಾಗುತ್ತವೆ. ನಿಮ್ಮ ಬಗ್ಗೆ ತಪ್ಪು ಪ್ರಚಾರ ಮಾಡಿದ ವ್ಯಕ್ತಿ ತನ್ನ ಮಾತುಗಳಲ್ಲೇ ಸಿಕ್ಕಿಹಾಕಿಕೊಳ್ಳುವ ಅವಕಾಶವಿದೆ. ನೀವೇನೂ ಸಾಬೀತುಪಡಿಸಬೇಕಾದ ಅಗತ್ಯವಿಲ್ಲದೆಯೇ ನಿಜ ಹೊರಬರುತ್ತದೆ. ಉನ್ನತಾಧಿಕಾರಿಗಳು ಅಥವಾ ಹಿರಿಯರು ಅಸಲಿ ವಿಷಯವನ್ನು ತಿಳಿದುಕೊಳ್ಳುವ ಅವಕಾಶವಿದೆ. ಆದ್ದರಿಂದ ಗಡಿಬಿಡಿ ಬಿದ್ದು ರಾಜೀನಾಮೆ ನೀಡುವುದು, ಕೋಪದಿಂದ ಮಾತನಾಡುವುದು ಅಥವಾ ಸಂಬಂಧಗಳನ್ನು ಕಡಿದುಕೊಳ್ಳುವುದು ಮುಂತಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ವ್ಯಾಪಾರ ಮಾಡುವ ಮಕರ ರಾಶಿಯವರಿಗೆ ಈ ವಾರ ಹೊಸ ಅವಕಾಶಗಳನ್ನು ಕೈಗೆಟುಕಿಸಿಕೊಳ್ಳುವ ಸಮಯ. ಬಹಳ ದಿನಗಳಿಂದ ನಿಂತುಹೋಗಿದ್ದ ಪಾವತಿಗಳು ಬರಬಹುದು. ಒಬ್ಬ ಹೊಸ ಗ್ರಾಹಕನ ಮೂಲಕ ಒಳ್ಳೆಯ ಆದಾಯ ಬರುವ ಅವಕಾಶವಿದೆ. ಆದರೆ ಹೊಸ ಪಾಲುದಾರಿಕೆಗಳನ್ನು ಪ್ರಾರಂಭಿಸುವ ಮುನ್ನ ಪೂರ್ಣ ವಿವರಗಳನ್ನು ತಿಳಿದುಕೊಳ್ಳಬೇಕು. ಯಾರಾದರೂ ಯಾಗಲೇ ಸಹಿ ಮಾಡಿ ಆಮೇಲೆ ನೋಡೋಣ ಎಂದು ಒತ್ತಡ ಹಾಕಿದರೆ ತಕ್ಷಣ ಒಪ್ಪಿಕೊಳ್ಳಬೇಡಿ. ಪತ್ರಗಳನ್ನು ಪೂರ್ತಿಯಾಗಿ ಓದಿ. ಬ್ಯಾಂಕ್ ವಹಿವಾಟುಗಳು, ಆನ್ಲೈನ್ ಪಾವತಿಗಳು, ಹೂಡಿಕೆಗಳು ಎಲ್ಲದರಲ್ಲೂ ಜಾಗರೂಕರಾಗಿರಿ. ನಿಮ್ಮ ಮೇಲೆ ನಡೆಯುತ್ತಿರುವ ಪಿತೂರಿಯಲ್ಲಿ ಹಣಕ್ಕೆ ಸಂಬಂಧಿಸಿದ ಅಂಶವೂ ಇರುವ ಅವಕಾಶ ಇರುವುದರಿಂದ ₹1 ವಿಷಯದಲ್ಲೂ ನಿರ್ಲಕ್ಷ್ಯ ಮಾಡಬೇಡಿ. ಈ ಸಮಯದಲ್ಲಿ ನಿಮ್ಮ ಅದೃಷ್ಟವೂ ಮೆಲ್ಲಗೆ ಬದಲಾಗಲು ಪ್ರಾರಂಭವಾಗುತ್ತದೆ.
ಹಿಂದೆ ನಿಮ್ಮ ಮೇಲೆ ನಂಬಿಕೆ ಕಳೆದುಕೊಂಡಿದ್ದ ವ್ಯಕ್ತಿಗಳೇ ಈಗ ನಿಮ್ಮನ್ನು ಸಂಪರ್ಕಿಸುವ ಅವಕಾಶವಿದೆ. ನೀವು ಮಾಡಿದ ಕೆಲಸದ ಮೌಲ್ಯವನ್ನು ತಿಳಿದುಕೊಂಡು ಮತ್ತೆ ನಿಮಗೆ ಜವಾಬ್ದಾರಿಗಳನ್ನು ಒಪ್ಪಿಸಬಹುದು. ಆದರೆ ಒಂದು ವಿಷಯವನ್ನು ಮಾತ್ರ ನೆನಪಿನಲ್ಲಿಡಿ, ಮತ್ತೆ ಅದೇ ವ್ಯಕ್ತಿಗಳನ್ನು ಕುರುಡಾಗಿ ನಂಬಬೇಡಿ. ನಿಮ್ಮ ಜೀವನದಲ್ಲಿ ಬಂದ ಈ ಅನುಭವವು ಇನ್ಮುಂದೆ ಪ್ರತಿ ಹೆಜ್ಜೆಯಲ್ಲೂ ಜಾಗ್ರತೆಯಿಂದ ಇರಬೇಕೆಂದು ಕಲಿಸುತ್ತದೆ. ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಕಷ್ಟ, ನಿಮ್ಮ ತಾಳ್ಮೆ ಈ 4 ದಿನಗಳಲ್ಲಿ ನಿಮಗೆ ಗೌರವವನ್ನು ತಂದುಕೊಡುತ್ತವೆ. ಕುಟುಂಬ, ಪ್ರೀತಿ, ವಿವಾಹ ಜೀವನ, ನಿಜವಾದ ಮನುಷ್ಯರು ಯಾರು ಎಂಬುದು ಈ ವಾರ ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಮಕರ ರಾಶಿಯವರು ಕುಟುಂಬಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ. ಕುಟುಂಬದ ಸದಸ್ಯರಿಗಾಗಿ ಎಂಥದೇ ಕಷ್ಟ ಬಂದರೂ ಭರಿಸುತ್ತಾರೆ. ಆದರೆ ಕೆಲವು ಬಾರಿ ನಿಮ್ಮ ಒಳ್ಳೆಯತನವನ್ನೇ ಕೆಲವರು ದೌರ್ಬಲ್ಯವೆಂದು ಭಾವಿಸುತ್ತಾರೆ. ಈ ವಾರ ಪರಿಸ್ಥಿತಿ ಪೂರ್ತಿಯಾಗಿ ಬದಲಾಗುವ ಸೂಚನೆಗಳು ಕಾಣಿಸುತ್ತಿವೆ. ನಿಮ್ಮ ಮನೆಯಲ್ಲಿ ಬಹಳ ದಿನಗಳಿಂದ ಮುಂದುವರಿಯುತ್ತಿದ್ದ ಸಣ್ಣ ಸಣ್ಣ ಅಪಾರ್ಥಗಳು ತೊಲಗಿ ಹೋಗುತ್ತವೆ. ನಿಮ್ಮ ಬಗ್ಗೆ ತಪ್ಪಾಗಿ ಹೇಳಿದ ಮಾತುಗಳು ನಿಜವಲ್ಲ ಎಂದು ಕುಟುಂಬದ ಸದಸ್ಯರು ಗುರುತಿಸುವ ಪರಿಸ್ಥಿತಿ ಬರುತ್ತದೆ. ಒಂದು ಕಾಲದಲ್ಲಿ ನಿಮ್ಮ ಮೇಲೆ ಅನುಮಾನಪಟ್ಟಿದ್ದ ವ್ಯಕ್ತಿಗಳೇ ಈಗ ನಿಮ್ಮ ಮೇಲೆ ನಂಬಿಕೆ ಬೆಳೆಸಿಕೊಳ್ಳುತ್ತಾರೆ. ಆದರೆ ಸಂಬಂಧಿಕರಲ್ಲಿ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ಜಾಗ್ರತೆ ಅಗತ್ಯ. ಹೊರಗಡೆ ತುಂಬಾ ಆತ್ಮೀಯವಾಗಿ ಮಾತನಾಡಿದರೂ ಒಳಗಡೆ ಮಾತ್ರ ನಿಮ್ಮ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬರಬೇಕೆಂದು ಬಯಸುವ ವ್ಯಕ್ತಿ ಇರಬಹುದು. ನೀವು ಹೇಳಿದ ಮಾತುಗಳನ್ನು ತಿರುಚಿ ಮತ್ತೊಬ್ಬರಿಗೆ ಹೇಳುವುದು, ಸಣ್ಣ ವಿಷಯವನ್ನು ದೊಡ್ಡ ಸಮಸ್ಯೆಯನ್ನಾಗಿ ಮಾಡುವುದು, ಒಬ್ಬರ ಮೇಲೊಬ್ಬರಿಗೆ ಅನುಮಾನ ಉಂಟುಮಾಡುವುದು ಮುಂತಾದ ಪ್ರಯತ್ನಗಳು ನಡೆಯುವ ಅವಕಾಶವಿದೆ. ಇದೇ ಈ ವಾರದ ಪ್ರಮುಖ ಗ್ರಹಗಳ ಸೂಚನೆ. ನಿಮ್ಮ ಮೇಲೆ ನಡೆಯುತ್ತಿರುವ ಪಿತೂರಿ ಬಯಲಾಗುವ ಸಮಯದಲ್ಲಿ ಆ ಪಿತೂರಿಯ ಹಿಂದೆ ಇರುವ ವ್ಯಕ್ತಿಯೂ ನಿಮಗೆ ತಿಳಿಯುವ ಅವಕಾಶವಿದೆ. ಆ ಸಮಯದಲ್ಲಿ ಕೋಪದಿಂದ ಪ್ರತಿಕ್ರಿಯಿಸದೆ ಪ್ರಶಾಂತವಾಗಿ ವ್ಯವಹರಿಸಿದರೆ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತದೆ. ಪ್ರೀತಿಯಲ್ಲಿ ಇರುವವರಿಗೆ ಈ 4 ದಿನಗಳು ತುಂಬಾ ಕೀಲಕವಾದವು. ನಿಮ್ಮಿಬ್ಬರ ಮಧ್ಯೆ ಅಪಾರ್ಥಗಳನ್ನು ಸೃಷ್ಟಿಸಬೇಕೆಂದು ನೋಡಿದ ಮೂರನೇ ವ್ಯಕ್ತಿಯ ಪ್ರಯತ್ನವು ವಿಫಲವಾಗುತ್ತದೆ. ನೀವಿಬ್ಬರೂ ಮುಕ್ತವಾಗಿ ಮಾತನಾಡಿಕೊಂಡರೆ ಎಲ್ಲಾ ಅನುಮಾನಗಳು ದೂರವಾಗುತ್ತವೆ. ಪ್ರೀತಿಯಲ್ಲಿ ನಂಬಿಕೆಯೇ ಮುಖ್ಯ ಎಂಬುದನ್ನು ಈ ವಾರ ನೀವು ಮತ್ತಷ್ಟು ಗ್ರಹಿಸುತ್ತೀರಿ. ಸಣ್ಣ ವಿಷಯಗಳನ್ನು ದೊಡ್ಡ ಗಲಾಟೆಯನ್ನಾಗಿ ಮಾಡದೆ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳಬೇಕು. ವಿವಾಹಿತರಿಗೂ ಸಹ ಈ ವಾರ ಒಳ್ಳೆಯ ಬದಲಾವಣೆಗಳು ಕಾಣಿಸುತ್ತಿವೆ. ಜೀವನ ಸಂಗಾತಿ ನಿಮಗೆ ಮಾನಸಿಕವಾಗಿ ಬೆಂಬಲವಾಗಿ ನಿಲ್ಲುತ್ತಾರೆ. ಮನೆಯಲ್ಲಿ ಒಂದು ಶುಭ ಕಾರ್ಯಕ್ಕೆ ಸಂಬಂಧಿಸಿದ ಚರ್ಚೆಗಳು ಪ್ರಾರಂಭವಾಗುವ ಅವಕಾಶವಿದೆ. ಮಕ್ಕಳ ವಿಷಯದಲ್ಲೂ ಒಳ್ಳೆಯ ವಾರ್ತೆಗಳನ್ನು ಕೇಳಬಹುದು. ಮದುವೆಯಾಗದವರಿಗೆ ಒಳ್ಳೆಯ ಸಂಬಂಧದ ಬಗ್ಗೆ ಮಾಹಿತಿ ಬರುವ ಸೂಚನೆಗಳು ಕಾಣಿಸುತ್ತಿವೆ. ಆದರೆ ಗಡಿಬಿಡಿ ಬಿದ್ದು ನಿರ್ಧಾರ ತೆಗೆದುಕೊಳ್ಳದೆ ಹಿರಿಯರ ಸಲಹೆ ಪಡೆಯುವುದು ಒಳ್ಳೆಯದು. ಕುಟುಂಬದಲ್ಲಿ ಹಿರಿಯರು ಹೇಳುವ ಮಾತು ಈ ವಾರ ನಿಮಗೆ ಎಷ್ಟೋ ಉಪಯೋಗಕ್ಕೆ ಬರುತ್ತದೆ. ಆರೋಗ್ಯ, ಧನ್, ದೈವಾನುಗ್ರಹ ಜಾಗ್ರತೆಯಾಗಿದ್ದರೆ ಕಷ್ಟಗಳೆಲ್ಲವೂ ಅವಕಾಶಗಳಾಗಿ ಬದಲಾಗುವ ಸಮಯ. ಈ 4 ದಿನಗಳಲ್ಲಿ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಶರೀರದಲ್ಲಿ ಆಯಾಸ, ಕಾಲು ನೋವು, ಮೊಣಕಾಲು ತೊಂದರೆಗಳು, ನಿದ್ರೆ ಸರಿಯಾಗಿ ಇಲ್ಲದಿರುವುದು, ಒತ್ತಡ ಹೆಚ್ಚಾಗಿ ಅನಿಸುವುದು ಮುಂತಾದ ಸಮಸ್ಯೆಗಳು ಬರಬಹುದು. ಕೆಲಸದ ಒತ್ತಡ ಹೆಚ್ಚಾಗಿದ್ದರೂ ವಿಶ್ರಾಂತಿಗೂ ಸಹ ಸಮಯವನ್ನು ಮೀಸಲಿಡಬೇಕು. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ನೀರನ್ನು ಹೆಚ್ಚಾಗಿ ಕುಡಿಯಿರಿ. ಅಗತ್ಯವಿದ್ದರೆ ಆರೋಗ್ಯ ತಪಾಸಣೆಗಳನ್ನು ಮುಂದೂಡದೆ ಮಾಡಿಸಿಕೊಳ್ಳಿ. ಸಣ್ಣ ಸಮಸ್ಯೆಯನ್ನು ಅದು ಸಣ್ಣದಾಗಿದ್ದಾಗಲೇ ಬಗೆಹರಿಸಿಕೊಳ್ಳುವುದು ಒಳ್ಳೆಯದು. ಆರ್ಥಿಕವಾಗಿ ಈ ವಾರ ಆಶಾದಾಯಕವಾಗಿರುತ್ತದೆ. ಬಹಳ ದಿನಗಳಿಂದ ಬರಬೇಕಾಗಿದ್ದ ಹಣ ನಿಮ್ಮ ಕೈಗೆ ಬರಲು ಅವಕಾಶವಿದೆ. ನಿಂತು ಹೋಗಿದ್ದ ಬಾಕಿ ಹಣ ತಿರುಗಿ ಬರುತ್ತದೆ. ಒಂದು ಹಳೆಯ ಹೂಡಿಕೆಯಿಂದಾಗಿ ಲಾಭ ಉಂಟಾಗುವ ಸೂಚನೆಗಳು ಕಾಣಿಸುತ್ತಿವೆ. ಆದರೆ ಬಂದ ಹಣವನ್ನು ತಕ್ಷಣವೇ ಖರ್ಚು ಮಾಡಬೇಡಿ. ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕೊಂಚ ಮೊತ್ತವನ್ನು ಖಂಡಿತವಾಗಿಯೂ ಉಳಿತಾಯ ಮಾಡಿ. ಯಾರಾದರೂ ದೊಡ್ಡ ಲಾಭಗಳು ಬರುತ್ತವೆ ಎಂದು ಹೇಳಿ ಹೊಸ ಹೂಡಿಕೆಗಳಿಗೆ ಒತ್ತಡ ಹಾಕಿದರೆ ತಕ್ಷಣವೇ ನಂಬಬೇಡಿ. ಈ 4 ದಿನಗಳು ಆರ್ಥಿಕವಾಗಿ ತಾಳ್ಮೆ ಪಾಲಿಸಿದರೆ ಭವಿಷ್ಯದಲ್ಲಿ ಒಳ್ಳೆಯ ಫಲಿತಾಂಶವಿರುತ್ತದೆ. ನಿಮ್ಮ ಮೇಲೆ ನಡೆಯುತ್ತಿರುವ ಪಿತೂರಿ ಬಯಲಾಗುವ ಸಮಯದಲ್ಲಿ ಕೆಲವು ಜನರು ಮತ್ತೆ ನಿಮ್ಮ ಹತ್ತಿರ ಬಂದು ಸ್ನೇಹ ಮಾಡಲು ಪ್ರಯತ್ನಿಸಬಹುದು. ಆ ಸಮಯದಲ್ಲಿ ನಿಮ್ಮ ಮನಸ್ಸು ಕರಗಿ ಹೋಗದೆ ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಳಿ. ಒಂದು ಬಾರಿ ಮೋಸ ಮಾಡಿದ ವ್ಯಕ್ತಿಯನ್ನು ಮತ್ತೆ ನಂಬುವ ಮುನ್ನ ಅವನ ನಡವಳಿಕೆ ಪೂರ್ತಿಯಾಗಿ ಬದಲಾಗಿದೆಯೇ ಇಲ್ಲವೇ ಎಂಬುದನ್ನು ಗಮನಿಸಿ. ಜೀವನದಲ್ಲಿ ಕ್ಷಮಿಸುವುದು ದೊಡ್ಡ ಗುಣವೇ, ಆದರೆ ಅದೇ ತಪ್ಪನ್ನು ಮತ್ತೆ ಅನುಭವಿಸದಂತೆ ಇರುವುದು ಇನ್ನೂ ದೊಡ್ಡ ಜ್ಞಾನ.
ಈ ವಾರ ದೈವಾನುಗ್ರಹ ನಿಮಗೆ ಬಲವಾಗಿರುತ್ತದೆ. ಗುರುವಾರ ಶಿವಾಲಯದಲ್ಲಿ ಅಭಿಷೇಕ ಮಾಡುವುದು, ಶುಕ್ರವಾರ ಮಹಾಲಕ್ಷ್ಮಿ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿಸುವುದು, ಶನಿವಾರ ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚುವುದು, ಭಾನುವಾರ ಬೆಳಿಗ್ಗೆ ಸೂರ್ಯನಾರಾಯಣ ಸ್ವಾಮಿಗೆ ಅರ್ಘ್ಯವನ್ನು ಸಮರ್ಪಿಸುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಭಯಗಳು ಕಡಿಮೆಯಾಗುತ್ತವೆ. ನವಗ್ರಹಗಳ ಆಶೀರ್ವಾದದಿಂದ ನಿಮಗೆ ತಿಳಿಯದಂತೆ ಅಡ್ಡಿಪಡಿಸುತ್ತಿರುವ ನಕಾರಾತ್ಮಕ ಶಕ್ತಿಗಳು ಕ್ರಮೇಣ ತೊಲಗಿಹೋಗುತ್ತವೆ. ನೀವು ಮಾಡುವ ಪ್ರತಿ ಒಳ್ಳೆಯ ಕೆಲಸಕ್ಕೂ ಸರಿಯಾದ ಫಲಿತಾಂಶ ಬರಲು ಪ್ರಾರಂಭವಾಗುತ್ತದೆ. ನಿಮಗೆ ಸಿಗಬೇಕಾದ ಗೌರವ, ಹೆಸರು, ಅವಕಾಶಗಳು ಒಂದೊಂದಾಗಿ ನಿಮ್ಮ ಮುಂದೆ ಬರುವುದು. ಈ 4 ದಿನಗಳಲ್ಲೇ ಪ್ರಾರಂಭವಾಗುವ ಬಲವಾದ ಸೂಚನೆಗಳು ಕಾಣಿಸುತ್ತಿವೆ. ನಿಮಗೆ ಅತ್ಯಂತ ಹತ್ತಿರವಿರುವ ವ್ಯಕ್ತಿಯಿಂದಲೇ ನಿಜ ಬಯಲಾಗುವ ಸಮಯ. ನಂಬಿಕೆಯನ್ನು ಪರೀಕ್ಷಿಸುವ 4 ದಿನಗಳು. ಜುಲೈ 5ರಿಂದ ಜುಲೈ 8ರವರೆಗೆ ಮಕರ ರಾಶಿಯವರ ಜೀವನದಲ್ಲಿ ಮನುಷ್ಯರನ್ನು ಗುರುತಿಸುವ ಸಮಯ ಬಂದಿದೆ. ಇದುವರೆಗೆ ನಿಮಗೆ ತುಂಬಾ ಹತ್ತಿರವಿದ್ದಂತೆ ಕಂಡವರಲ್ಲಿ ಯಾರು ನಿಜವಾಗಿಯೂ ನಿಮ್ಮ ಶ್ರೇಯಸ್ಸನ್ನು ಬಯಸುತ್ತಿದ್ದಾರೆ, ಯಾರು ನಿಮ್ಮ ವಿಜಯವನ್ನು ನೋಡಿ ಅಸೂಯೆಪಡುತ್ತಿದ್ದಾರೆ ಎಂಬ ವಿಷಯ ಈ 4 ದಿನಗಳಲ್ಲಿ ಮೆಲ್ಲಗೆ ನಿಮಗೆ ಅರ್ಥವಾಗುತ್ತದೆ. ಪ್ರತಿ ಸಮಸ್ಯೆಯು ಶತ್ರುಗಳಿಂದಲೇ ಬರುವುದಿಲ್ಲ. ಕೆಲವು ಬಾರಿ ನಾವು ಹೆಚ್ಚಾಗಿ ನಂಬಿದ ವ್ಯಕ್ತಿಗಳಿಂದಲೂ ಬರುತ್ತದೆ. ಅದಕ್ಕಾಗಿಯೇ ಈ ವಾರ ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿ ಘಟನೆಯನ್ನು ಪ್ರಶಾಂತವಾಗಿ ಗಮನಿಸಿ. ಒಂದು ಸಣ್ಣ ಮಾತು, ಒಂದು ಸಣ್ಣ ತಪ್ಪು, ಒಂದು ಸಣ್ಣ ಘಟನೆಯು ದೊಡ್ಡ ನಿಜವನ್ನು ಹೊರಹಾಕುವ ಅವಕಾಶವಿದೆ. ನೀವು ಬಹಳ ಕಾಲದಿಂದ ಒಬ್ಬ ವ್ಯಕ್ತಿಯನ್ನು ಪೂರ್ತಿಯಾಗಿ ನಂಬಿ ನಿಮ್ಮ ರಹಸ್ಯಗಳು, ನಿಮ್ಮ ಕುಟುಂಬದ ವಿಷಯಗಳು, ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಥವಾ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಹೇಳಿರಬಹುದು. ಆದರೆ ಅದೇ ಮಾಹಿತಿ ಇನ್ನೊಬ್ಬರವರೆಗೆ ಹೇಗೆ ತಲುಪಿತು ಎಂದು ಆಶ್ಚರ್ಯಪಟ್ಟ ಸಂದರ್ಭಗಳು ಇರಬಹುದು. ಈ ವಾರ ಅಂತಹ ಅನುಮಾನಗಳಿಗೆ ಉತ್ತರ ಸಿಗುವ ಸೂಚನೆಗಳು ಕಾಣಿಸುತ್ತಿವೆ. ನಿಮ್ಮ ಮೇಲೆ ನಡೆಯುತ್ತಿರುವ ಪಿತೂರಿ ಈ ವಾರ ಬಯಲಾಗಲು ಪ್ರಮುಖ ಕಾರಣ ನಿಮಗೆ ತಿಳಿಯದಂತೆ ನಿಮ್ಮ ಬೆನ್ನ ಹಿಂದೆ ಮಾತನಾಡುತ್ತಿರುವ ವ್ಯಕ್ತಿಯೇ ತಪ್ಪು ಮಾಡುವುದು. ಅವನು ಹೇಳಿದ ಮಾತುಗಳಲ್ಲೇ ವಿರೋಧಾಭಾಸಗಳು ಬರುವುದರಿಂದ ನಿಜ ಹೊರಬರುತ್ತದೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ನೀವು ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಬೇಡಿ. ನಿಮ್ಮ ಮೌನವೇ ನಿಮಗೆ ದೊಡ್ಡ ಆಯುಧವಾಗುತ್ತದೆ. ಕುಟುಂಬದಲ್ಲೂ ಒಂದು ಸಣ್ಣ ವಿಷಯ ದೊಡ್ಡ ಚರ್ಚೆಯಾಗಿ ಬದಲಾಗಬಹುದು. ಆದರೆ ಆ ಚರ್ಚೆಯಿಂದಲೇ ಅಸಲಿ ನಿಜ ಬೆಳಕಿಗೆ ಬರುತ್ತದೆ. ಇದುವರೆಗೆ ನಿಮ್ಮ ಮೇಲೆ ಅನುಮಾನಪಟ್ಟಿದ್ದ ವ್ಯಕ್ತಿಗಳೇ ಈಗ ನಿಮ್ಮ ಮುಂದೆ ಕ್ಷಮೆ ಕೇಳುವ ಪರಿಸ್ಥಿತಿ ಬರಬಹುದು. ನೀವು ಆ ಸಮಯದಲ್ಲಿ ಅಹಂಕಾರದಿಂದ ಮಾತನಾಡದೆ ದೊಡ್ಡ ಮನಸ್ಸಿನಿಂದ ವ್ಯವಹರಿಸಿದರೆ ನಿಮ್ಮ ಗೌರವ ಮತ್ತಷ್ಟು ಹೆಚ್ಚುತ್ತದೆ. ಜೀವನದಲ್ಲಿ ನಿಜವಾದ ಗೆಲುವು ಎದುರಾಳಿಯನ್ನು ಸೋಲಿಸುವುದಲ್ಲ, ನಿಜದ ಮೂಲಕ ನಮ್ಮ ಗೌರವವನ್ನು ಉಳಿಸಿಕೊಳ್ಳುವುದು ಎಂದು ಈ ವಾರ ನಿಮಗೆ ಅರ್ಥವಾಗುತ್ತದೆ. ಉದ್ಯೋಗದಲ್ಲಿ ನಿಮ್ಮ ಮೇಲೆ ವಿಮರ್ಶೆ ಮಾಡಿದ ವ್ಯಕ್ತಿ ಮಾಡಿದ ತಪ್ಪು ಬಯಲಾಗುವ ಅವಕಾಶವಿದೆ. ವ್ಯಾಪಾರದಲ್ಲಿ ನಿಮ್ಮ ಗ್ರಾಹಕರನ್ನು ದೂರ ಮಾಡಲು ಪ್ರಯತ್ನಿಸಿದ ವ್ಯಕ್ತಿಯು ತನ್ನ ಚಾಳಿಗಳಿಂದಲೇ ತೊಂದರೆಗಳನ್ನು ಎದುರಿಸುತ್ತಾನೆ. ನೀವು ಮಾತ್ರ ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ. ದೇವರು ನಿಮಗೆ ನ್ಯಾಯ ಒದಗಿಸುವ ಸಮಯ ಹತ್ತಿರವಾಗಿದೆ. ಗಡಿಬಿಡಿ ಬಿದ್ದು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ತಾಳ್ಮೆಯಿಂದ ಮುಂದೆ ಸಾಗುವುದು ನಿಮಗೆ ಎಲ್ಲಾ ವಿಧದಲ್ಲೂ ಒಳ್ಳೆಯದನ್ನು ಮಾಡುತ್ತದೆ. ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವ ಸೂಚನೆಗಳು. ಒಂದು ಅವಕಾಶ ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊಂದಿರುತ್ತದೆ. ಈ 4 ದಿನಗಳಲ್ಲಿ ಮಕರ ರಾಶಿಯವರಿಗೆ ಒಂದು ಹೊಸ ಅವಕಾಶ ಕಾಣಿಸುವ ಸೂಚನೆಗಳಿವೆ. ಅದು ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿರಬಹುದು, ವ್ಯಾಪಾರ ವಿಸ್ತರಣೆಯಾಗಿರಬಹುದು, ವಿದೇಶಿ ಅವಕಾಶವಾಗಿರಬಹುದು ಅಥವಾ ಬಹಳ ದಿನಗಳಿಂದ ಎದುರು ನೋಡುತ್ತಿರುವ ಒಂದು ಶುಭವಾರ್ತೆಯಾಗಿರಬಹುದು. ಈ ಅವಕಾಶವನ್ನು ನೀವು ಮೊದಲಿಗೆ ಸಣ್ಣದಾಗಿ ಭಾವಿಸುವ ಅವಕಾಶವಿದೆ. ಆದರೆ ಅದೇ ಭವಿಷ್ಯದಲ್ಲಿ ನಿಮ್ಮ ಜೀವನವನ್ನು ಪೂರ್ತಿಯಾಗಿ ಬದಲಾಯಿಸುವ ಮಾರ್ಗವಾಗಿ ಬದಲಾಗುತ್ತದೆ. ಅದಕ್ಕಾಗಿಯೇ ಈ ವಾರ ಬಂದ ಪ್ರತಿ ಅವಕಾಶವನ್ನು ನಿರ್ಲಕ್ಷಿಸದೆ ಪೂರ್ತಿಯಾಗಿ ಪರಿಶೀಲಿಸಿ. ಬಹಳ ದಿನಗಳಿಂದ ನಿಂತುಹೋಗಿದ್ದ ಕೆಲಸಗಳು ಈಗ ಕದಲಲು ಪ್ರಾರಂಭವಾಗುತ್ತವೆ. ಸರ್ಕಾರಿ ಕಚೇರಿಗಳಲ್ಲಿ ಪೆಂಡಿಂಗ್ ಇರುವ ಫೈಲ್ಗಳು ಮುಂದೆ ಕದಡುವ ಅವಕಾಶವಿದೆ. ಬ್ಯಾಂಕ್ ಸಾಲಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಶುಭ ಸೂಚನೆಗಳು ಕಾಣಿಸುತ್ತಿವೆ. ಮನೆ ನಿರ್ಮಾಣ, ಭೂಮಿ ಖರೀದಿ, ವಾಹನ ಬದಲಾವಣೆ ಮುಂತಾದ ವಿಷಯಗಳಲ್ಲಿ ಮುನ್ನಡೆ ಉಂಟಾಗುವ ಅವಕಾಶವಿದೆ. ಆದರೆ ಪ್ರತಿ ಪತ್ರವನ್ನು ಜಾಗ್ರತೆಯಿಂದ ಓದಬೇಕು. ಒಂದು ಸಣ್ಣ ನಿರ್ಲಕ್ಷ್ಯವು ಆಮೇಲೆ ದೊಡ್ಡ ಸಮಸ್ಯೆಯಾಗಿ ಬದಲಾಗದಂತೆ ತಡೆಯಲು ಈ ವಾರ ಪೂರ್ಣ ಜಾಗರೂಕತೆ ಅಗತ್ಯ. ನಿಮ್ಮ ಮೇಲೆ ನಡೆಯುತ್ತಿರುವ ಪಿತೂರಿ ಬಯಲಾದ ನಂತರ ಕೆಲವು ಜನರು ನಿಮ್ಮೊಂದಿಗೆ ಮತ್ತೆ ಒಳ್ಳೆಯ ಸಂಬಂಧಗಳನ್ನು ಏರ್ಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಏಕೆಂದರೆ ಈಗ ಅವರಿಗೆ ನಿಮ್ಮ ಮೌಲ್ಯ ಅರ್ಥವಾಗುತ್ತದೆ. ಆದರೆ ಪ್ರತಿಯೊಬ್ಬರನ್ನೂ ಮತ್ತೆ ಜೀವನದೊಳಗೆ ಸೇರಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ.
ಜೀವನದಲ್ಲಿ ಕೆಲವರು ನಮಗೆ ಪಾಠಗಳನ್ನು ಕಲಿಸಲು ಬರುತ್ತಾರೆ, ಶಾಶ್ವತವಾಗಿ ಇರಲು ಅಲ್ಲ. ಈ ವಿಷಯವನ್ನು ನೆನಪಿನಲ್ಲಿಟ್ಟುಕೊಂಡರೆ ಭವಿಷ್ಯದಲ್ಲಿ ದೊಡ್ಡ ಮೋಸಗಳಿಂದ ನೀವು ತಪ್ಪಿಸಿಕೊಳ್ಳಬಹುದು. ವಿದ್ಯಾರ್ಥಿಗಳಿಗೆ ಈ ವಾರ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಏಕಾಗ್ರತೆ ಹೆಚ್ಚುತ್ತದೆ. ಉದ್ಯೋಗಗಳಿಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಇಂಟರ್ವ್ಯೂ ಅಥವಾ ಕಾಲ್ ಬರುವ ಅವಕಾಶವಿದೆ. ಮಹಿಳೆಯರಿಗೆ ಮನೆಯಲ್ಲಿ ಆನಂದದಾಯಕ ವಾತಾವರಣವೇರ್ಪಡುತ್ತದೆ. ಬಹಳ ದಿನಗಳಿಂದ ಕೊಳ್ಳಬೇಕೆಂದುಕೊಂಡಿದ್ದ ಒಂದು ವಸ್ತುವನ್ನು ಖರೀದಿಸುವ ಅವಕಾಶವಿರುತ್ತದೆ. ಹಿರಿಯರ ಆಶೀರ್ವಾದವನ್ನು ಪಡೆದು ಯಾವ ಕೆಲಸವನ್ನು ಪ್ರಾರಂಭಿಸಿದರೂ ಒಳ್ಳೆಯ ಫಲಿತಾಂಶಗಳು ಕಾಣಿಸುತ್ತವೆ. ಈ ವಾರ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರವು ಮುಂದಿನ ಕೆಲವು ತಿಂಗಳುಗಳ ಕಾಲ ನಿಮ್ಮ ಜೀವನಕ್ಕೆ ಒಳ್ಳೆಯ ಬುನಾದಿ ಹಾಕಿಕೊಡಲಿದೆ. ಈ 4 ದಿನಗಳಲ್ಲಿ ಖಂಡಿತವಾಗಿಯೂ ದರ್ಶಿಸಬೇಕಾದ ದೇವಸ್ಥಾನಗಳು, ದೈವ ಅನುಗ್ರಹದಿಂದ ನಕಾರಾತ್ಮಕ ಶಕ್ತಿಗಳು ತೊಲಗುವ ಕಾಲ. ಈ ವಾರ ಮಕರ ರಾಶಿಯವರಿಗೆ ದೈವಬಲ ಅತ್ಯಂತ ಅಗತ್ಯ. ಏಕೆಂದರೆ ಶನಿಯ ಪ್ರಭಾವವಿರುವ ಸಮಯದಲ್ಲಿ ಮನುಷ್ಯ ಪಡುವ ಕಷ್ಟ ಎಷ್ಟು ಮುಖ್ಯವೋ ದೇವರ ಮೇಲಿನ ನಂಬಿಕೆಯೂ ಅಷ್ಟೇ ಮುಖ್ಯವಾಗುತ್ತದೆ. ಜುಲೈ 5ರ ಗುರುವಾರ ಬೆಳಿಗ್ಗೆ ಶಿವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ. ಸಾಧ್ಯವಾದರೆ ಬಿಲ್ವಪತ್ರೆಗಳನ್ನು ಸಮರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಹೀಗೆ ಮಾಡುವುದರಿಂದ ಮನಸ್ಸಿನಲ್ಲಿರುವ ಭಯಗಳು ಕಡಿಮೆಯಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಧೈರ್ಯ ಹೆಚ್ಚುತ್ತದೆ. ಜುಲೈ 6ರ ಶುಕ್ರವಾರ ಮಹಾಲಕ್ಷ್ಮಿ ಅಮ್ಮನವರನ್ನು ದರ್ಶಿಸಿ ಕುಂಕುಮಾರ್ಚನೆ ಮಾಡಿಸಿ. ಮನೆಯಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಓದುವುದು ಅಥವಾ ಕೇಳುವುದು ಶುಭಪ್ರದ. ಆರ್ಥಿಕ ಇಕ್ಕಟ್ಟುಗಳು ಕಡಿಮೆಯಾಗಲು ಇದು ಎಷ್ಟೋ ಉಪಯೋಗಕ್ಕೆ ಬರುತ್ತದೆ. ನಿಮ್ಮ ಮನೆಯಲ್ಲಿ ಶಾಂತಿ, ಐಶ್ವರ್ಯ ಹೆಚ್ಚುವ ಸೂಚನೆಗಳು ಕಾಣಿಸುತ್ತವೆ. ಶುಕ್ರವಾರ ಒಬ್ಬ ಮುತ್ತೈದೆಗೆ ಅರಿಶಿನ ಕುಂಕುಮ ಅಥವಾ ಹಣ್ಣುಗಳನ್ನು ನೀಡುವುದು ಸಹ ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತದೆ. ಜುಲೈ 7ರ ಶನಿವಾರ ಮಾತ್ರ ತಪ್ಪದೇ ಶನಿ ದೇವಸ್ಥಾನವನ್ನು ದರ್ಶಿಸಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಕಪ್ಪು ಎಳ್ಳನ್ನು ಸಮರ್ಪಿಸಿ ಶನಿ ಭಗವಾನರನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ಈ ದಿನದಂದು ಕಾಗೆಗಳಿಗೆ ಆಹಾರ ನೀಡುವುದು, ಬಡವರಿಗೆ ಅನ್ನದಾನ ಮಾಡುವುದು ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡುವುದರಿಂದ ಶನಿಯ ಅನುಗ್ರಹ ಮತ್ತಷ್ಟು ಹೆಚ್ಚುತ್ತದೆ. ನಿಮ್ಮ ಮೇಲೆ ನಡೆಯುತ್ತಿರುವ ಪಿತೂರಿ ಬಯಲಾಗುವುದಕ್ಕೂ ಸಹ ಶನಿಯ ಕೃಪೆಯೇ ಪ್ರಧಾನ ಕಾರಣವಾಗಿ ನಿಲ್ಲುತ್ತದೆ. ನಿಮಗೆ ಅನ್ಯಾಯ ಮಾಡಿದವರು ತಾವು ಮಾಡಿದ ಕೆಲಸಕ್ಕೆ ತಕ್ಕ ಫಲಿತಾಂಶವನ್ನು ಅನುಭವಿಸುವ ಕಾಲ ಪ್ರಾರಂಭವಾಗುತ್ತದೆ. ನೀವು ಮಾತ್ರ ಪ್ರತೀಕಾರದ ಬಗ್ಗೆ ಯೋಚಿಸದೆ ಧರ್ಮದ ಕಡೆ ನಿಲ್ಲಬೇಕು. ಜುಲೈ 8ರ ಭಾನುವಾರ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸೂರ್ಯನಾರಾಯಣ ಸ್ವಾಮಿಗೆ ನೀರಿನಿಂದ ಅರ್ಘ್ಯವನ್ನು ಸಮರ್ಪಿಸಿ. ಆ ತದನಂತರ ನವಗ್ರಹಗಳಿಗೆ ಪ್ರದಕ್ಷಿಣೆಗಳನ್ನು ಮಾಡಿ ಮನೆಯಲ್ಲಿ ಹಿರಿಯರ ಆಶೀರ್ವಾದವನ್ನು ಪಡೆದು ದಿನವನ್ನು ಪ್ರಾರಂಭಿಸಿದರೆ ನಿಮ್ಮ ಕೆಲಸಗಳು ಸುಲಭವಾಗಿ ಸಾಗುತ್ತವೆ. ಈ 4 ದಿನಗಳಲ್ಲಿ ಮಾಡುವ ಪ್ರತಿ ಒಳ್ಳೆಯ ಕೆಲಸವೂ ನಿಮ್ಮ ಭವಿಷ್ಯದಲ್ಲಿ ದೊಡ್ಡ ಫಲಿತಾಂಶವನ್ನು ನೀಡುತ್ತದೆ. ನೀವು ನಂಬಿದ ದೇವರು ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗವನ್ನು ತೋರಿಸುತ್ತಾನೆ. ನಿಮ್ಮ ಜೀವನದಲ್ಲಿರುವ ಕತ್ತಲುಗಳು ತೊಲಗಿ ನಿಜ ಬೆಳಕಿಗೆ ಬರುವುದು ಮಾತ್ರವಲ್ಲದೆ ನಿಮಗೆ ಸಿಗಬೇಕಾದ ಗೌರವ, ಹೆಸರು, ಪ್ರಶಾಂತತೆಯೂ ಒಂದೊಂದಾಗಿ ನಿಮ್ಮ ಜೀವನದಲ್ಲಿ ಸ್ಥಿರವಾಗಲು ಪ್ರಾರಂಭವಾಗುತ್ತದೆ. ಈ 4 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನಿಜ ನಿಮ್ಮ ಕಡೆಯೇ ನಿಲ್ಲುವ ಸಮಯ. ಜುಲೈ 5ರಿಂದ ಜುಲೈ 8ರವರೆಗೆ ಮಕರ ರಾಶಿಯವರು ಒಂದು ವಿಷಯವನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಪ್ರತಿ ಸಮಸ್ಯೆಗೆ ತಕ್ಷಣವೇ ಉತ್ತರ ನೀಡುವುದು ಬುದ್ಧಿವಂತಿಕೆಯಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದೇ ನಿಜವಾದ ಯಶಸ್ಸು. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ವೇಗವಾಗಿ ಬದಲಾಗುತ್ತವೆ. ಬಹಳ ಕಾಲದಿಂದ ನಿಮ್ಮ ಮನಸ್ಸನ್ನು ಕಾಡುತ್ತಿರುವ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರಗಳು ಸಿಗುತ್ತವೆ. ನೀವು ಯಾರನ್ನು ನಂಬಬೇಕು, ಯಾರಿಂದ ದೂರವಿರಬೇಕು, ಯಾರು ನಿಮ್ಮ ಅಭಿವೃದ್ಧಿಯನ್ನು ನಿಜವಾಗಿ ಬಯಸುತ್ತಿದ್ದಾರೆ, ಯಾರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಅವಕಾಶಗಳನ್ನು ತಡೆಯಲು ಪ್ರಯತ್ನಿಸಿದರು ಎಂಬ ವಿಷಯಗಳು ಸ್ಪಷ್ಟವಾಗಿ ಅರ್ಥವಾಗುತ್ತವೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ಭಾವುಕತೆಯಿಂದಲ್ಲದೆ ವಿವೇಕದಿಂದ ಮುಂದೆ ಸಾಗಬೇಕು. ಈ ವಾರದ ಪ್ರಮುಖ ಗ್ರಹಗಳ ಸೂಚನೆ ಒಂದೇದಿ ನಿಮ್ಮ ಮೇಲೆ ನಡೆಯುತ್ತಿರುವ ಪಿತೂರಿ ಈ ವಾರ ಬಯಲಾಗುತ್ತದೆ. ಜಾಗ್ರತೆ. ಆದರೆ ಆ ಪಿತೂರಿ ಬಯಲಾದ ನಂತರ ನೀವು ಹೇಗೆ ನಡೆದುಕೊಳ್ಳುತ್ತೀರಿ ಎಂಬುದೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಕೆಲವರು ತಕ್ಷಣವೇ ಗಲಾಟೆ ಮಾಡುತ್ತಾರೆ, ಕೆಲವರು ಪ್ರತೀಕಾರ ತೀರಿಸಿಕೊಳ್ಳಬೇಕೆಂದು ಯೋಚಿಸುತ್ತಾರೆ. ಮಕರ ರಾಶಿಯವರು ಹಾಗೆ ಮಾಡಬಾರದು. ನಿಮ್ಮ ನಿಶ್ಶಬ್ದವೇ ನಿಮ್ಮ ಬಲ, ನಿಮ್ಮ ತಾಳ್ಮೆಯೇ ನಿಮ್ಮ ಯಶಸ್ಸು. ನಿಮಗೆ ಅನ್ಯಾಯ ಮಾಡಿದ ವ್ಯಕ್ತಿಯನ್ನು ಕಾಲವೇ ಪ್ರಶ್ನಿಸುತ್ತದೆ.
ನೀವು ನಿಮ್ಮ ಗುರಿಯ ಮೇಲೆ ಗಮನಹರಿಸಿ ಮುಂದೆ ಸಾಗಿದರೆ ಅದೇ ವ್ಯಕ್ತಿಗಳು ಒಂದು ದಿನ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಈ 4 ದಿನಗಳಲ್ಲಿ ಒಂದು ಹಳೆಯ ಪರಿಚಯ ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು. ಒಂದು ಕಾಲದಲ್ಲಿ ದೂರವಾಗಿದ್ದ ವ್ಯಕ್ತಿ ಮತ್ತೆ ಮಾತನಾಡುವ ಪ್ರಯತ್ನ ಮಾಡಬಹುದು. ಹಳೆಯ ಉದ್ಯೋಗ, ಹಳೆಯ ವ್ಯಾಪಾರ ಸಂಬಂಧ ಅಥವಾ ಹಳೆಯ ಸ್ನೇಹ ಮತ್ತೆ ಆರಂಭವಾಗುವ ಅವಕಾಶವಿದೆ. ಆದರೆ ಹಿಂದೆ ಏಕೆ ದೂರವಾದಿರಿ ಎಂಬುದನ್ನು ಒಂದು ಬಾರಿ ನೆನಪಿಸಿಕೊಳ್ಳಿ. ಬದಲಾವಣೆ ನಿಜವಾಗಿಯೇ ಬಂದಿದೆಯೇ ಅಥವಾ ಪರಿಸ್ಥಿತಿಗಳ ಕಾರಣದಿಂದ ಮಾತ್ರವೇ ಮರಳಿ ಬಂದಿದ್ದಾರೆಯೇ ಎಂಬುದನ್ನು ತಿಳಿದುಕೊಂಡು ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ದಯೆ ಇರಬೇಕು, ಆದರೆ ಅಮಾಯಕತೆ ಇರಬಾರದು. ನಂಬಿಕೆ ಇರಬೇಕು, ಆದರೆ ಜಾಗ್ರತೆಯೂ ಇರಬೇಕು. ಈ ಎರಡರ ನಡುವೆ ಸಮತೋಲನ ಕಾಯ್ದುಕೊಂಡ ಮಕರ ರಾಶಿಯವರು ಈ ವಾರದಿಂದ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭಿಸುತ್ತಾರೆ. ನಿಮ್ಮ ಮನೆಯ ಪೂರ್ವ ಅಥವಾ ಈಶಾನ್ಯ ದಿಕ್ಕನ್ನು ಸ್ವಚ್ಛವಾಗಿಡುವುದು ಒಳ್ಳೆಯದು. ಬೆಳಿಗ್ಗೆ ಮನೆಯ ಮುಂದೆ ರಂಗೋಲಿ ಹಾಕಿ ದೀಪ ಹಚ್ಚಿದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಮನೆಯಲ್ಲಿ ಅನಗತ್ಯ ವಾದಗಳು ಕಡಿಮೆಯಾಗುತ್ತವೆ. ಹಿರಿಯರ ಮಾತುಗಳನ್ನು ಗೌರವಿಸುವುದು, ಮಕ್ಕಳೊಂದಿಗೆ ಪ್ರೀತಿಯಿಂದ ಮಾತನಾಡುವುದು, ಜೀವನ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವುದರಿಂದ ಈ ವಾರ ಕುಟುಂಬದಲ್ಲಿ ಪ್ರಶಾಂತತೆ ಮತ್ತಷ್ಟು ಹೆಚ್ಚುತ್ತದೆ. ನೀವು ಮಾಡುವ ಪ್ರತಿ ಒಳ್ಳೆಯ ಕೆಲಸವೂ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುತ್ತದೆ. ಶನಿ ಭಗವಾನರು ತಡವಾಗಿ ನೀಡಿದರೂ ನ್ಯಾಯಯುತ ಫಲಿತಾಂಶವನ್ನೇ ನೀಡುತ್ತಾರೆ ಎಂಬುದನ್ನು ನೀವು ಈ ವಾರ ಪ್ರತ್ಯಕ್ಷವಾಗಿ ಅನುಭವಿಸುವ ಅವಕಾಶವಿದೆ. ಪರಿಹಾರಗಳು: ಈ 4 ದಿನಗಳು ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಪೂರ್ವ ದಿಕ್ಕನ್ನು ನೋಡಿ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಗುರುವಾರ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ 3 ಬಿಲ್ವಪತ್ರೆಗಳನ್ನು ಸಮರ್ಪಿಸಿ. ಶುಕ್ರವಾರ ಮಹಾಲಕ್ಷ್ಮೀ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿಸಿ ಬಿಳಿಯ ಬಣ್ಣದ ಹೂವುಗಳನ್ನು ಸಮರ್ಪಿಸಿ. ಶನಿವಾರ ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಕಪ್ಪು ಎಳ್ಳನ್ನು ಸಮರ್ಪಿಸಿ. ಕಾಗೆಗಳಿಗೆ ಆಹಾರ ನೀಡಿ. ಬಡವರಿಗೆ ಅನ್ನದಾನ ಮಾಡಿ ಅಥವಾ ಕಪ್ಪು ಕಂಬಳಿ, ಕಪ್ಪು ಎಳ್ಳು ಅಥವಾ ಕಬ್ಬಿಣದ ಪಾತ್ರೆಯನ್ನು ದಾನ ಮಾಡಲು ಸಾಧ್ಯವಾದರೆ ಎಷ್ಟೋ ಶುಭಪ್ರದ. ಭಾನುವಾರ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಾರಾಯಣ ಸ್ವಾಮಿಗೆ ನೀರಿನಿಂದ ಅರ್ಘ್ಯವನ್ನು ಸಮರ್ಪಿಸಿ. ಆದಿತ್ಯ ಹೃದಯವನ್ನು ಕೇಳುವುದು ಅಥವಾ ಓದುವುದರಿಂದ ಮಾನಸಿಕ ಧೈರ್ಯ ಹೆಚ್ಚುತ್ತದೆ. ಮನೆಯಲ್ಲಿ ಸಾಯಂಕಾಲ ಒಂದು ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ ನವಗ್ರಹಗಳನ್ನು ಸ್ಮರಿಸಿ. ಪ್ರತಿದಿನ ಮನೆಯ ಹಿರಿಯರ ಆಶೀರ್ವಾದವನ್ನು ಪಡೆದು ಹೊರಗೆ ಹೋಗಿ. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳದಂತೆ ಇರಿ. ಮುಖ್ಯವಾಗಿ ಈ 4 ದಿನಗಳಲ್ಲಿ ಯಾವುದೇ ಪತ್ರದ ಮೇಲಾದರೂ ಸಹಿ ಮಾಡುವ ಮುನ್ನ ಪೂರ್ತಿಯಾಗಿ ಓದಿ. ಸಾಲಗಳನ್ನು ಕೊಡುವುದು, ದೊಡ್ಡ ಮೊತ್ತದಲ್ಲಿ ಹೂಡಿಕೆಗಳನ್ನು ಮಾಡುವುದು ಅಥವಾ ಇತರರ ಭರವಸೆಗಳನ್ನು ಕುರುಡಾಗಿ ನಂಬುವುದನ್ನು ಬಿಟ್ಟುಬಿಡಿ. ಈ ಸಣ್ಣ ಜಾಗ್ರತೆಗಳೇ ನಿಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳನ್ನು ದೂರ ಮಾಡುತ್ತವೆ. ದೈವದ ಮೇಲಿನ ವಿಶ್ವಾಸ, ನಿಮ್ಮ ಮೇಲಿನ ನಂಬಿಕೆ ಮತ್ತು ತಾಳ್ಮೆ ಈ 3 ಇದ್ದರೆ ಈ ವಾರದಲ್ಲಿ ನಿಮಗೆ ಎದುರಾಗುವ ಪ್ರತಿ ಅಡೆತಡೆಯೂ ಒಂದೊಂದಾಗಿ ತೊಲಗಿ ಹೋಗುತ್ತದೆ. ಮಕರ ರಾಶಿಯವರಿಗೆ ಜುಲೈ 5, 6, 7, 8ರ ದಿನಾಂಕಗಳಿಗೆ ಸಂಬಂಧಿಸಿದ ಈ ಗ್ರಹಸ್ಥಿತಿಯ ವಿಶ್ಲೇಷಣೆ ನಿಮಗೆ ಉಪಯೋಗವಾಗಿದೆ ಎಂದು ಭಾವಿಸಿದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಆಲ್ ಮೇಲೆ ಒತ್ತಿ. ಪ್ರತಿದಿನ ಇಂತಹ ರಾಶಿಫಲಗಳು, ಗ್ರಹಸ್ಥಿತಿಯ ವಿಶ್ಲೇಷಣೆಗಳು, ಶಕ್ತಿಶಾಲಿ ಪರಿಹಾರಗಳು ನಿಮಗೆ ಎಲ್ಲರಿಗಿಂತ ಮುಂಚಿತವಾಗಿ ತಲುಪುತ್ತವೆ. ಈ ವಿಡಿಯೋದಲ್ಲಿ ಹೇಳಿದ ಫಲಿತಾಂಶಗಳಲ್ಲಿ ನಿಮ್ಮ ಮೇಲೆ ನಡೆಯುತ್ತಿರುವ ಪಿತೂರಿ ಬಯಲಾಯಿತೆ? ಉದ್ಯೋಗದಲ್ಲಿ, ಕುಟುಂಬದಲ್ಲಿ, ವ್ಯಾಪಾರದಲ್ಲಿ ಅಥವಾ ಧನದ ವಿಷಯಗಳಲ್ಲಿ ಹೇಳಿದ ಸೂಚನೆಗಳು ನಿಮ್ಮ ಜೀವನದಲ್ಲಿ ನಿಜವಾಗಿದೆಯೇ ಎಂಬ ವಿಷಯವನ್ನು ಕಮೆಂಟ್ನಲ್ಲಿ ಖಂಡಿತವಾಗಿ ತಿಳಿಸಿ. ನಿಮ್ಮ ಅನುಭವವು ಇನ್ನೆಷ್ಟೋ ಮಕರ ರಾಶಿಯವರಿಗೆ ಧೈರ್ಯವನ್ನು, ವಿಶ್ವಾಸವನ್ನು ನೀಡುತ್ತದೆ. ಶನಿ ಭಗವಾನರ ಸಂಪೂರ್ಣ ಕಟಾಕ್ಷ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಟ್ರಾನ್ಸ್ಫಾರ್ಮಲ್ಲದೂ ಇರಬೇಕೆಂದು ಮನಪೂರ್ವಕವಾಗಿ ಕೋರುತ್ತಾ ಓಂ ಶಂ ಶನೈಶ್ಚರಾಯ ನಮಗೆ ಎಂದು ಭಕ್ತಿಯಿಂದ ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿರುವ ಅಡೆತಡೆಗಳು ತೊಲಗಿ ನಿಜ ನಿಮಗೆ ಅನುಕೂಲಕರವಾಗಿ ನಿಂತು ಐಶ್ವರ್ಯ, ಆರೋಗ್ಯ, ಗೌರವ, ಪ್ರಶಾಂತತೆ ಮತ್ತಷ್ಟು ಹೆಚ್ಚಾಗಲಿ ಎಂದು ಹೃತ್ಪೂರ್ವಕವಾಗಿ ಆಶೀರ್ವದಿಸುತ್ತೇನೆ.